ಈಗ ಡಿ ಕೆ ಶಿ ಹೇಳ್ತಾರೆ ತಿಮರೋಡಿ ಅವರನ್ನ ಒದ್ದು ಒಳಗೋಕೆ ನಾನೇ ಹೇಳಿದ್ದೆ ಅಂತ ಹೇಳಿ. ಹಂಗಿದ್ರೆ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ. SIT ತನಿಖೆಯನ್ನ ಮುಚ್ಚಿ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂಚೆ SITಗೆ ಮತ್ತೆ ಈಗ ಏನು ತಿಮರೋಡಿ ಅವರ ಅರೆಸ್ಟ್ ಆಗಿದೆ ಅದಕ್ಕೆ ಸಂಬಂಧ ಇಲ್ಲ ಅಂತಾನೆ ಇಲ್ಲ ಅಂತ ಹೇಳಿದ್ರಲ್ಲ. ಸೊ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ BL ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತಹ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ತಾತ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತಾಡ್ಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ, ಮನಸ್ಸಿನಲ್ಲಿ ನೋವಿದ್ದಾಗ ಖಾರವಾಗಿ ಮಾತಾಡ್ತಾರೆ. ಅದನ್ನೇ ಇಟ್ಕೊಂಡು FIR ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ. ಅದಕ್ಕೂ ಮತ್ತೆ ಈ SIT ತನಿಖೆಗೆ ಸಂಬಂಧ ಇಲ್ಲ. ಆದ್ರೆ ಇವ್ರು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಓ ನೋಡಿ ಇವನು ಅಲ್ಲಿ ಮೂಳೆನೇ ಇಲ್ಲ, ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಹೋರಾಟ ಸಮೀರ್ಗೆ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ನೋಡಿ ಅವನು ಸುಳ್ಳು ಹೇಳಿದ. ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ, ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ. ಮೂಳೆಗೂ ಈಗ ಇರೋ BL ಸಂತೋಷ್ ಕೇಸಿಗೂ ಏನು ಸಂಬಂಧ?